ಎಲ್ಲ ಮಂಜುನಾಥ್ ನಗರ, ಮಹಾಲಕ್ಷ್ಮಿ ನಗರ ಮತ್ತು ಕಾಟ್ರನ್ ನಗರ ನಾಗರಿಕರಿಗೆ ನಮಸ್ತೆ. ಇವತ್ತು ನಮ್ಗೆ ಸುಮಾರು 20 ವರ್ಷಗಳಿಂದ ಭಜನಾ ಮಂದಿರ ಅಂತ ಏನ್ ನಾವು ಮಾಡ್ಕೊಂಡ್ ಬಂದಿದ್ವಿ, ಧಾರ್ಮಿಕ ವಿಚಾರಗಳು, ದೇವಸ್ಥಾನ ಇರ್ಬೋದು, ಒಳಗಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರ್ಬೋದು, ಪಕ್ಕದಾಗ ಅಶ್ವತ್ಥ ಕಟ್ಟೆ ಇದೆ. ಅದೇ ಕಾರ್ಮಿಕರ ಭವನದ ಒಂದು ಚೌಟ್ರಿಯಲ್ಲಿ ಏನೇ ಮದುವೆ ಆದ್ರೆ ಗಂಡು ಹೆಣ್ಣುನ ಆ ಒಂದು ಅಶ್ವತ್ಥ ಕಟ್ಟೆ ಮತ್ತೆ ಭಜನಾ ಮಂದಿರದಲ್ಲಿ ಕೂಡ್ಸೋಂತ ಕೆಲಸ, ಸಂಪ್ರದಾಯ ಮಾಡುವಂತದ್ದು, ಮತ್ತೆ ಏನೋ RSS ಮೀಟಿಂಗ್ಗಳು ಆಗಿರ್ಬೋದು, ಅಥವಾ ಮಂಜುನಾಥ್ ನಗರ, ಮಹಾಲಕ್ಷ್ಮಿ ನಗರ, ಕಾಟ್ರನ್ ನಗರದ ಏನೋ ಊರಹಬ್ಬದ ವಿಷಯಗಳು ಏನಾದ್ರೂ ಚರ್ಚೆ ಮಾಡುವಂತದ್ದು, ಮತ್ತು ಊರಲ್ಲಿ ಆಗು ಹೋಗುಗಳು ಎಲ್ಲ ಒಳ್ಳೆ ಕೆಲಸಗಳಿಗೆ ಚರ್ಚೆ ಮಾಡೋದಕ್ಕೆ ಒಂದು ಭಜನಾ ಮಂದಿರ ಅಂತ ಸುಮಾರು 20 ವರ್ಷಗಳಿಂದ ಇತ್ತು. ಅದು 16 ವರ್ಷದ ಹಿಂದೆ ನಮ್ಮ ಕ್ಷೇತ್ರದ ಈಗ ಏನು ಹಾಲಿ ಶಾಸಕರಿದ್ದಾರೆ ಎಸ್ ಮುನ್ರಾಜ್ ಅವರು ಅದನ್ನ ಉದ್ಘಾಟನೆ ಮಾಡಿರ್ತಾರೆ. ಅದ್ರ ಒಂದು ಫೋಟೋ ಕೊಡ್ರಪ್ಪ ಯಾರಾದ್ರೂ ದಯಮಾಡಿ. ಫೋಟೋ 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 ನೋಡ್ರಿ, ಇದೆಲ್ಲ ತಾವು ದಯಮಾಡಿ ಗಮನಿಸಬೇಕು. ಇದನ್ನ 16 ವರ್ಷದ ಹಿಂದೆ ಮಾನ್ಯ ಅಲ್ಲಿ ಶಾಸಕರು ಎಸ್ ಮುನಿರಾಜ್ ಅವರು ಅವಾಗ ಶಾಸಕರಾಗಿ ಗೆದ್ದಿದ್ರು, ಅವರೇ ಬಂದು ಉದ್ಘಾಟನೆ ಮಾಡಿರುವಂತದ್ದು. ಏನಂತ ಉದ್ಘಾಟನೆ ಮಾಡಿದ್ದಾರೆ? ಶ್ರೀರಾಮ ಅಯ್ಯಪ್ಪ ಭಜನಾ ಮಂದಿರ ಅಂತ ಅವತ್ತು ಉದ್ಘಾಟನೆ ಮಾಡಿದ್ದಾರೆ. ಈಗ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ, ಕಾರಣ ಏನು ಅಂತ ನಾನು ಹೇಳೋದು ಬೇಡ, ಮತ್ತೆ ನನಗೆ ಹೇಳೋದು ನೆಸೆಸಿಟೀಸ್ ಇಲ್ಲ. ಈಗ ಏಕಾಏಕಿ ವೆಂಕಟೇಶ್ ಅನ್ನೋ ಒಬ್ಬ ಅಧಿಕಾರಿ, BBMP ಅಧಿಕಾರಿ ಏಕಾಏಕಿ ಬಂದು ನಿನ್ನೆ ಆ ಭಜನಾ ಮಂದಿರಕ್ಕೆ ಬಾಕ್ಲಾಕಿ ಸೀಲ್ ಒತ್ತಿ ಮತ್ತೆ ಅಲ್ಲಿರುವಂತ ಎಲ್ಲಾ ನಾಗರಿಕರಿಗೆ ಕೆಟ್ಟ ಪದಗಳು ಬಳಸಿ ಮಾತಾಡೋರೆ. ಇದ್ರ ವಿರುದ್ಧವಾಗಿ ಆದ್ರೆ ನಿನ್ನೆ ಆದ ನಂತರ ನಾವು ನಮ್ಮ ಇಡೀ ಮಂಜುನಾಥ್ ನಗರ ನಾಗರಿಕರು, ಮಂಜುನಾಥ್ ನಗರ, ಮಹಾಲಕ್ಷ್ಮಿ ನಗರ, ಕಾಟ್ರನ್ ನಗರ ನಾಗರಿಕರು ಮತ್ತೆ ನಾನು ಸೇರಿ ಆ ಒಂದು ಬೀಗನ್ ತೆಗೆದು ಹೊರಗಡೆ ಹೋಗಿ ಅಯ್ಯಪ್ಪ ಸ್ವಾಮಿ ಏನು ನಾವು 16 ವರ್ಷದಿಂದ ನೆಲೆಸಿದ್ರೆ ಅಲ್ಲಿ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ, ದೇವಸ್ಥಾನ ತರ ನಾವು ಪೂಜೆ ಮಾಡ್ತಿದೀವಿ. ಆ ಪೂಜೆ ಮಾಡ್ತಿರುವಂತ ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡಿ ನಂತರ ಎಲ್ಲರ ಹತ್ರ ಮಾತಾಡ್ಕೊಂಡ್ ಬಂದು ನಿನ್ನೆ ಆಯ್ತು. ಇವತ್ತು ಅದ್ರ ವಿರುದ್ಧವಾಗಿ ಯಾರು ವೆಂಕಟೇಶ್ ಅವರು ಇದ್ದಾರೆ ಅವ್ರ ವಿರುದ್ಧವಾಗಿ, ಮತ್ತೆ ಇದಕ್ಕೆ ಕಾಂಡಿರೋಂಥ ಶಕ್ತಿಗಳ ವಿರುದ್ಧವಾಗಿ, ಯಾರು ಇದಕ್ಕೆ ಚುಕಾಣಿಗಳು ಮಾಡ್ತಿದ್ದಾರೆ ಅವ್ರ ವಿರುದ್ಧವಾಗಿ ಇವತ್ತು ಬಾಗಲಗುಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಮಾಡಿಸಿದೀವಿ. ಇನ್ನ ಈಗ BBMP ಬಂದಿದ್ದೀವಿ, BBMP ಅಲ್ಲಿ ಯಾವ ಅಧಿಕಾರಿಗಳು ಇಲ್ಲ, ಸ್ಟ್ರೈಕ್ ಅಂತ ಹೋಗಿದ್ದಾರೆ. ನಾನು ಇದ್ರ ಮುಖಾಂತರ ನಾಗರಿಕರಲ್ಲಿ ಕೇಳ್ಕೊಳ್ಳೋದು ಏನು ಅಂದ್ರೆ, ದಯಮಾಡಿ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾರಾದ್ರೂ ಭಜನಾ ಮಂದಿರನ 20 ವರ್ಷದಿಂದ ಇದೇ ಶಾಸಕರು ಉದ್ಘಾಟನೆ ಮಾಡಿರುವಂತದ್ದು, ಮತ್ತೆ ಇದೇ ಶಾಸಕರು ಏನಾದ್ರೂ ಊರಿಗೆ ಬಂದ್ರೆ ಅದೇ ಭಜನಾ ಮಂದಿರದಲ್ಲಿ ಕೂಣಿಸಿ ರೆಸ್ಟ್ ತಗೊಳ್ಳೋಂಥದ್ದು ಅಥವಾ ಏನೋ ಇದೆಲ್ಲ ಮಾಡುವಂತ ಕೆಲಸಗಳು ಅದೇ ಭಜನಾ ಮಂದಿರದಲ್ಲಿ ನಡೀತಿತ್ತು. ಇವತ್ತು ಆ ಭಜನಾ ಮಂದಿರನ ಮುಚ್ಚಿಸಿ ಬೇರೆ ತರದ್ ಮಾಡಬೇಕು ಅಂತ ಹೊಟ್ಟಿದ್ರಲ್ಲ, ಇದು ಸರಿನಾ? ಇದಕ್ಕೆ ನ್ಯಾಯ ಕೊಡೋರು ಯಾರು? ನಮ್ದು ಹಿಂದೂ ರಾಷ್ಟ್ರ, ನಾವು ಹಿಂದೂ ದೇವತೆಗಳನ್ನ ಪೂಜೆ ಮಾಡುವಂತ ಒಂದು ಮಂದಿರ. ಅದು ಆ ಮಂದಿರಕ್ಕೇನೆ ಬೀಗ ಹಾಕ್ಸುವಂತ ಕಾರ್ಯ ನಡೀತಿದ್ಯಲ್ಲ, ಇದು ಸರಿನಾ? ಇದು ಈ ಸಮಾಜ, ಇಡೀ ದಾಸರಳ್ಳಿ ವಿಧಾನಸಭೆ ಎಲ್ಲಾ ನಾಗರಿಕರು ದಯಮಾಡಿ ಯೋಚನೆ ಮಾಡಬೇಕು. ಹಿಂದೂ ರಾಷ್ಟ್ರ, ನಾವು ಹಿಂದೂವಾದಿಗಳು, ಮತ್ತೊಂದು ಅಂತ ಹೇಳ್ಕೊಳ್ಳುವಂತ ಜನ ಇವತ್ತು ಅದೇ ಮಂದಿರನ ಮುಚ್ಚಿಸುವಂತ ಕಾರ್ಯ ನಡೆದಿದೆಯಲ್ಲ, ಇದು ಸರಿನಾ? ತಾವು ದಯಮಾಡಿ ನಾಗರಿಕರು ಇದನ್ನು ಯೋಚನೆ ಮಾಡಿ. ಇದು ನಮ್ಮಲ್ಲಿ ಸತ್ಯ ಇದೆ ಅನ್ನೋದಾದ್ರೆ ನಮ್ಮ ಇಡೀ ಮಂಜುನಾಥ್ ನಗರ, ಮಹಾಲಕ್ಷ್ಮಿ ನಗರ, ಕಾಟ್ರನ್ ನಗರ ಏನು ನಾಗರಿಕರು 17,000 ಜನ ನಾಗರಿಕರಿದ್ದೀವಿ, 12,500 ಜನ ಮತದಾರರಿದ್ದೀವಿ. ನೀವೆಲ್ಲರೂ ನಮ್ಗೆ ಬೆಂಬಲ ಸೂಚಿಸಬೇಕು, ಮತ್ತೆ ನಮ್ಗೆ ಒಂದು ಶಕ್ತಿಯಾಗಿ ನಿಲ್ಬೇಕು ಅಂತ ಈ ಒಂದು ಮುಖಾಂತರ ನಾನು ಕೇಳಕ್ ಇಷ್ಟಪಡ್ತೀನಿ. ಆಗೊಮ್ಮೆ ಏನಾದ್ರೂ ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಇದನ್ನ ಬಿಟ್ಕೊಡುವಂತ ಪ್ರಶ್ನೆ ಬರೋದೇ ಇಲ್ಲ. ನಮ್ಮ ಹಿಂದೂವಾದಿಗಳ ದೇವಸ್ಥಾನ, ನಮ್ಮ ಹಿಂದೂ ರಾಷ್ಟ್ರದಲ್ಲಿರುವಂತ ಹಿಂದೂವಾದಿಗಳ ಅಯ್ಯಪ್ಪನ ದೇವಸ್ಥಾನ, ಗಣೇಶನ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನನ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡುವಂತ ಪ್ರಶ್ನೆ ಬರೋದೇ ಇಲ್ಲ. ಇದಕ್ಕೆ ಉಪವಾಸ ಸತ್ಯಾಗ್ರಹ ಕುತ್ಕೊಂತೀವಿ, ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತೀವಿ. ನಮ್ಮ ಪ್ರಾಣಗಳು ಹೋದ್ರೂ ಪರವಾಗಿಲ್ಲ, ನಾವು ಯಾವುದೇ ಕಾರಣಕ್ಕೂ ಈ ಒಂದು ಮಂದಿರನ ಬಿಟ್ಕೊಡುವಂತ ಪ್ರಶ್ನೆ ಬರೋದೇ ಇಲ್ಲ ಅಂತ ಹೇಳಿ ಈ ಮಾತನ್ನ ನಾನು ಮುಗಿಸ್ತೀನಿ. ಸ್ವಾಮಿ ಅಯ್ಯಪ್ಪ ಸ್ವಾಮಿಗೆ